ತುಮಕೂರು ಜಿಲ್ಲಾಡಳಿತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಸಹಯೋಗದಲ್ಲಿ ಜನವರಿ 16ರಿಂದ 22ರವರೆಗೆ ತುಮಕೂರಿನಲ್ಲಿ ನಡೆಯಲಿರುವ ಕರ್ನಾಟಕ ಕ್ರೀಡಾಕೂಟ 2025-26ರ ಲಾಂಛನವನ್ನು ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಗಳಾದ ಟಿ.ಬಿ. ಜಯಚಂದ್ರ, ಪಾವಗಡ ಶಾಸಕರಾದ ಎಚ್.ವಿ. ವೆಂಕಟೇಶ್, ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದ ಡಾ ಕೆ. ಗೋವಿಂದರಾಜು, ಪ್ರಧಾನ ಕಾರ್ಯದರ್ಶಿ ಟಿ. ಅನಂತರಾಜ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಚೇತನ್ ಆರ್, ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಗಣೇಶ್ ಅವರು ಇದ್ದರು. ಆಯೋಜನೆಯ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಒಂದು ಕ್ರೀಡಾಕೂಟಕ್ಕೆ ಪ್ರತ್ಯೇಕವಾಗಿ ಒಂದು ಲಾಂಛನವನ್ನ ನಾವು ತುಮಕೂರಿನಲ್ಲಿ ಮಾಡಿದ್ದೇವೆ. ಆ ಲಾಂಛನ ನಮ್ಮದು ಕೂಡ ತುಮಕೂರಿನ ಪರಿಚಯವನ್ನು ಹಾಕಬೇಕು ಜನಕ್ಕೆ, ರಾಜ್ಯದ ಜನರಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ. ಅದಕ್ಕಾಗಿ ಒಂದು ಲಾಂಛನವನ್ನು ತಯಾರು ಮಾಡಿ ಅದರ ಬಿಡುಗಡೆಯ ಸಮಾರಂಭವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ನಾವು ತುಮಕೂರಿನಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಮಗೆ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಕ್ಕಾಗಿ ಇಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ನನಗೆ ಏನ್ ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಶಾಲೆಯಲ್ಲಿ ಓದುವಾಗ, ಕಾಲೇಜಿನಲ್ಲಿ ಓದುವಾಗ ನಮಗೆ ಕ್ರೀಡೆ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ಸ್ಮರಿಸಿಕೊಳ್ಬೇಕಾಗುತ್ತೆ. ನಾನು ಇದೇ ಸ್ಟೇಡಿಯಂನಲ್ಲಿ ಹೈಸ್ಕೂಲಿನಿಂದ ಬಂದು, ಹೈಸ್ಕೂಲ್ನಲ್ಲಿ ನಾನು ಓದ್ತಾ ಇರುವಾಗ ಬಾಯ್ಸ್ ಸೆಂಟರ್ 18ಗೆ ಬಾಯ್ಸ್ ಸೆಂಟರ್ 16 ಇತ್ತು, ಅದಕ್ಕೆ ಪ್ರತಿನಿಧಿಸಿದೆ. ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯನ್ನು ಪ್ರತಿನಿಧಿಸಿದೆ. ದಸರಾ ಗೇಮ್ಸ್ ಅಂತೇಳಿ ದಸರಾ ಕ್ರೀಡಾಕೂಟ ಅದು. ಆ ದಸರಾ ಸಂದರ್ಭದಲ್ಲಿ ಮಾತ್ರ ಅದೊಂದು ಕ್ರೀಡಾಕೂಟವನ್ನ ಏರ್ಪಾಡು ಮಾಡೋದು. ಅದರಲ್ಲಿ ಎಲ್ಲಾ ಕ್ರೀಡೆಗಳು ಇರ್ತವೆ. ಪ್ರತಿಯೊಂದು ಕ್ರೀಡೆ ಗೇಮ್ಸ್ ಏನಿತ್ತು ಅವತ್ತಿಗೆ ಇದ್ದಂತೆ ಎಲ್ಲ ಕ್ರೀಡೆಗಳನ್ನು ಕೂಡ ಅವತ್ತು ಆಗ ನಡೆಸೋರು. ಅದರ ಜೊತೆ ಅಥ್ಲೆಟಿಕ್ಸ್ ನಡೆಸೋರು. ಅದಾದ್ಮೇಲೆ ನಮಗೆ ಪೂರ್ತಿ ಈ ವರ್ಷ ಯಾವುದು ಕೂಡ ಅಂತ ಒಂದು ಅವಕಾಶಗಳು ಇರ್ತಾ ಇರಲಿಲ್ಲ. ಯಾವುದೇ ಕ್ರೀಡಾಪಟುಗೆ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಬರಬೇಕು ಅಂತ ಹೇಳಿದ್ರೆ ಆ ಕ್ರೀಡಾಪಟುಗಳು ಅಲ್ಲಲ್ಲಿ ನಡೀತಾ ಇರಬೇಕು ಮತ್ತು ಅದಕ್ಕೆ ಕಾಂಪೀಟ್ ಮಾಡ್ತಾ ಇರಬೇಕು. ಆಗಲೇ ಅವರಿಗೆ ಅವರ ಸಾಮರ್ಥ್ಯ ಏನಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಸ್ವಾಭಾವಿಕವಾಗಿ ಆ ಕಾಂಪಿಟೇಟಿವ್ ಸ್ಪಿರಿಟ್ ನಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಗೋವಿಂದರಾಜ್ ಅವರು ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮೇಲೆ ಅನೇಕ ಕ್ರೀಡಾಕೂಟಗಳನ್ನು ಪ್ರತಿಯೊಂದು ಕ್ರೀಡೆಯಲ್ಲಿ, ಉದಾಹರಣೆಗೆ ಬ್ಯಾಸ್ಕೆಟ್ಬಾಲ್ ನಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ ಅಂತಲ್ಲ, ಆಸಕ್ತಿ ಬೇಕಲ್ಲ. ಅವರು ನ್ಯಾಷನಲ್ಸ್ ಮೆನ್ ಅಂಡ್ ವುಮೆನ್, ಅದಾದ ಮೇಲೆ ಇಂಟರ್ನ್ಯಾಷನಲ್ ಇವೆಂಟ್ಸ್, ಏಷ್ಯನ್ ಗೇಮ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಇವೆಂಟ್ ಇರ್ಬೋದು, ಅದನ್ನು ಕೂಡ ಲಾಸ್ಟ್ ಟೈಮ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ವಿಮೆನ್ 7 ಬಾರಿ ಅಂತಾರಾಷ್ಟ್ರೀಯ ವಿಮೆನ್ ಬ್ಯಾಸ್ಕೆಟ್ಬಾಲ್ ಗೇಮ್ಸ್ ಅನ್ನ ಇಲ್ಲಿ ಮಾಡಿದ್ರು. ಉದ್ದೇಶ ಏನು ಅಂದ್ರೆ ನಮ್ಮ ಮಕ್ಕಳು ಕೂಡ, ನಮ್ಮ ಕ್ರೀಡಾಪಟುಗಳು ಕೂಡ ಅವರು ಒಂದು ರೀತಿಯಲ್ಲಿ ನೋಡಿ ಕಲಿಯೋದಿರುತ್ತೆ. ಇಂಡಿಯಾ ಫ್ರಮ್ 13th to 5th ಪೊಸಿಷನ್ ಬಂತು. ಈಗ ಇನ್ನೊಂದು ಅವರಿಗೆ ಆ ಕಾಂಪಿಟೇಟಿವ್ ಸ್ಪಿರಿಟ್, ಇಂಟ್ರೆಸ್ಟ್ ಬರುತ್ತೆ. ಈಗ ಅವ್ರು ಹೇಳಿದಾಗೆ 13ರಿಂದ 13ನೇ ಸ್ಥಾನದಲ್ಲಿ ಇಂಡಿಯಾ ಇತ್ತು ಬ್ಯಾಸ್ಕೆಟ್ಬಾಲ್ ನಲ್ಲಿ, ಈಗ 5ನೇ ಸ್ಥಾನಕ್ಕೆ ಬಂದಿದೆ. ಅಂದ್ರೆ ಯಾವಾಗ ನಾವು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರನ್ನ ನೋಡಿ ಅವ್ರು ಯಾವ ತರ ಆಡ್ತಾರೆ, ಯಾವ ತರ ಅವರಿಗೆ ಕಾಂಪಿಟೇಟಿವ್ ಸ್ಪಿರಿಟ್ ಇರುತ್ತೆ ಅನ್ನೋದನ್ನ ನೋಡಿ ಕಲಿತಕ್ಕಂಥದ್ದು. ನೋಡಿದ ತಕ್ಷಣ ನಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಆಸಕ್ತಿ ಹೆಚ್ಚಾಗಿದೆ. ಆ ರೀತಿ ಎಲ್ಲ ಗೇಮ್ಸ್ ಅಲ್ಲೂ ಅವರು ಬಹಳಷ್ಟು ಈ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನ ಕಳೆದ
ಎಷ್ಟು 25 ವರ್ಷ ಆಯ್ತಾ? 23. ಈ ಅಧ್ಯಕ್ಷರಾಗೆ 25 ವರ್ಷ, 23 ವರ್ಷ ಅಂದ್ರೆ ಆಯ್ತು, 25 ಅನ್ಕೊಳ. ಆಗ್ಲಿಂದನೂ ಮಾಡಿದ್ರು. ಮೊನ್ನೆ ಇದೇ ಜಾಗದಲ್ಲಿ ನಾವು ಒಂದೊಂದು ಕ್ಲಬ್ಗಳಿಗೆ ಅಂದ್ರೆ ಒಂದೊಂದು ಅಸೋಸಿಯೇಷನ್ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಒಲಿಂಪಿಕ್ ಅಸೋಸಿಯೇಷನ್ ವತಿಯಿಂದ ಒಂದೊಂದು ಸ್ಪೋರ್ಟ್ಸ್ ಅಸೋಸಿಯೇಷನ್ ಏನಿದೆ, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಹಾಕಿ ಇರ್ಬೋದು, ಅವರೆಲ್ಲರಿಗೂ ಕೂಡ 50 ಲಕ್ಷ ರೂಪಾಯಿ ಇಲ್ಲೇ ಚೆಕ್ ಕೊಟ್ವಿ ನಾವು. ಇದು ಯಾವತ್ತೂ ಇತಿಹಾಸದಲ್ಲಿ, ಕರ್ನಾಟಕದ ಕ್ರೀಡೆ ಇತಿಹಾಸದಲ್ಲೇ ಇಲ್ಲ, ಇಂಡಿಯಾ ದೇಶದಲ್ಲೂ ಇಲ್ಲ. ಇದು ಏನ್ ತೋರಿಸುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಆಸಕ್ತಿಯಿಂದ ಕ್ರೀಡೆಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಏನ್ ಹೇಳಿದ್ರೆ ಅದೆಲ್ಲ ಕೇಳಿದ್ರು. ಮೊನ್ನೆ ಕೂಡ ನಮ್ಮ ರಾಜಭವನ್ನಲ್ಲಿ ಭಾಷಣ ಮಾಡುವಾಗ ಹೇಳಿದ್ರು, ಬಜೆಟ್ ನಲ್ಲಿ ಕೂಡ ಅನೌನ್ಸ್ ಮಾಡಿದ್ರು. ಯಾರು ಕರ್ನಾಟಕದಿಂದ ಒಲಿಂಪಿಕ್ಸ್ ನಲ್ಲಿ ಮೆಡಲ್ ಗೆದ್ದಿದ್ದಾರೆ, ಚಿನ್ನ ಗೆದ್ರೆ 6 ಕೋಟಿ, ಆಮೇಲೆ ಬೆಳ್ಳಿ ಗೆದ್ರೆ 4 ಕೋಟಿ, ಕಂಚು ಗೆದ್ರೆ 3 ಕೋಟಿ. ಇದು ಯಾವ ಬಹುಶಃ ಬೇರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಆ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಅವರು ಬಜೆಟ್ ನಲ್ಲೇ ಪ್ರಕಟಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಯಾರಾದ್ರೂ ಅದ್ರ ಹಿಂದೆ ಇರ್ಬೇಕಲ್ಲ. ಅದ್ರ ಹಿಂದೆ ಇರೋರು ಯಾರಪ್ಪ ಅಂದ್ರೆ ಮಾನ್ಯ ಗೋವಿಂದರಾಜು ಅವರಿಗೆ ಯಾವ ಸಂದರ್ಭದಲ್ಲಿ ಹೇಳಿ ಬಜೆಟ್ಗೆ ಸೇರಿಸಬೇಕು ಅಂತ ಹೇಳಿ ಆ ಕ್ರೀಡೆಗೆ ಪ್ರೋತ್ಸಾಹ. ಈಗ ಈ ಕ್ರೀಡಾಕೂಟ ಇದೆಯಲ್ಲ, ಇದು 27 ಕ್ರೀಡೆಗಳನ್ನ ಆಯೋಜನೆ ಮಾಡ್ತಕ್ಕಂಥ ಕ್ರೀಡಾಕೂಟ. ಇದು ಸುಲಭ ಅಲ್ಲ, ಯಾಕಂದ್ರೆ ಯಾವುದೋ ಒಂದು ಇವೆಂಟ್ ಅನ್ನ ಮಾಡಿಬಿಡ್ಬೋದು, ನ್ಯಾಷನಲ್ಸ್ ಮಾಡ್ಬೋದು, ಇಂಟರ್ನ್ಯಾಷನಲ್ ಮಾಡ್ಬೋದು. ಆದ್ರೆ 27 ಕ್ರೀಡೆಗಳನ್ನ ಒಂದು ಕಡೆ ಸೇರಿಸಿ ಒಂದು ಕ್ರೀಡಾಕೂಟವನ್ನ ಮಾಡೋದು ಒಂದು ರೀತಿಯಲ್ಲಿ ಒಲಿಂಪಿಕ್ ಸ್ಟ್ಯಾಂಡರ್ಡ್ಗೆ ಮಾಡ್ತಕ್ಕಂಥ. ನಮ್ಮ ರಾಜ್ಯದ ಮಟ್ಟದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಶಾಲಾ ಮಕ್ಕಳಿರ್ಬೋದು ಅಥವಾ ಕಾಲೇಜ್ ಮಕ್ಕಳಿರ್ಬೋದು, ಅವರಿಗೆ ಎಲ್ಲೋ ಒಂದು ಕಡೆ ಅವಕಾಶ ಮಾಡಿಕೊಡ್ಬೇಕಲ್ಲ, ಆ ಅವಕಾಶವನ್ನ ಕಲ್ಪಿಸಿಕೊಡ್ತಕ್ಕಂಥ ಕ್ರೀಡಾಕೂಟ ಇದು. ಮಂಗಳೂರಿನಲ್ಲಿ ಕಳೆದ ಬಾರಿ ಮಾಡಿದ್ವಿ, ಬಹಳ ಯಶಸ್ವಿಯಾಗಿ. ಮಂಗಳೂರು, ಉಡುಪಿ ಬಹಳ ಚೆನ್ನಾಗಿ ಮಾಡಿದ್ವಿ. ನಾನು ಮತ್ತು ಮಾನ್ಯ ರಾಜ್ಯಪಾಲರು ನಾವು ಸಮಾರೋಪ ಕಾರ್ಯಕ್ರಮಕ್ಕೆ ಹೋಗಿದ್ದು, ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ಅಲ್ಲಿ ಎಷ್ಟು ಚೆನ್ನಾಗಿ ಆ ಮಕ್ಕಳು ಎಂಥ ಒಂದು ಆ ಸ್ಪಿರಿಟ್ ಇತ್ತು ಅವರಿಗೆ ಅಂದ್ರೆ, ನಾವು ಒಲಿಂಪಿಕ್ಸ್ ಗೆದ್ದಲೇಬೇಕು ಅನ್ನುವಂತ ಸ್ಪಿರಿಟ್ ನಿಂದ ಅವರು ಅಲ್ಲಿ ಭಾಗವಹಿಸಿದ್ರು. ನಾನು ಕಡೆ ದಿವಸ ಅಥ್ಲೆಟಿಕ್ಸ್ ಇದನ್ನ ನೋಡುವಾಗ ಕೆಲವರು ನಮ್ಮ ನ್ಯಾಷನಲ್ ರೆಕಾರ್ಡ್ ಅನ್ನ ಈಕ್ವಲ್ ಮಾಡ್ಕೊಂಡಿದ್ದನ್ನ ನೋಡಿದೆ. ಅದು ಕಾಂಪಿಟೇಷನ್ ಜಾಸ್ತಿ ಅವಕಾಶ ಸಿಕ್ಕಿದಾಗ ನಮ್ಮ ರೆಕಾರ್ಡ್ಗಳು ಆಟೋಮ್ಯಾಟಿಕಲ್ ಮುರಿತಾವೆ. ಆ ಅವಕಾಶ ಸಿಗಬೇಕು. ಅದಕ್ಕೆ ನಾನು ಅಲ್ಲಿ ಮಾನ್ಯ ಗೋವಿಂದರಾಜ್ ಅವರನ್ನ, ಒಲಿಂಪಿಕ್ ಅಧ್ಯಕ್ಷರನ್ನ ಮನವಿ ಮಾಡಿಕೊಂಡೆ, ಮುಂದಿನ ವರ್ಷ ನೀವು ನಮ್ಗೆ ಕೊಡಿ ತುಮಕೂರಿಗೆ. ಅಲ್ಲಿ ಅದನ್ನ ನೋಡಿದ ತಕ್ಷಣ ನನಗೆ ಅನ್ನಿಸ್ತು, ಹೌದಪ್ಪ ನಾವೇ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ನಮಗೆ ಧೈರ್ಯ ನನಗೇನು ಅಂತ ಹೇಳಿದ್ರೆ, ಸುಮಾರು 70 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ಟೇಡಿಯಂ ಕಟ್ಟಿದ್ದೇವೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ. 70 ಕೋಟಿ. ನಮ್ಮ ಇದೇ ಕಂಠೀರವ ಸ್ಟೇಡಿಯಂನ ರೀತಿ ಒಂದೊಂದು ಸಂದರ್ಭ ಇದಕ್ಕಿನ್ನ ಚೆನ್ನಾಗಿದೆ ಅಂತ ಅನ್ಬೋದು. ಇಲ್ಲಿ ನಿಮಗೆ ಅಕಾಮಿಡೇಷನ್ ಇಲ್ಲ. ನಾವು ಅಲ್ಲಿ ಸುಮಾರು 500 ಜನ ಮಕ್ಕಳಿಗೆ ಅಕಾಮಿಡೇಷನ್ ಮಾಡಿಕೊಡ್ತಕ್ಕಂಥ ಸ್ಟೇಡಿಯಂ ಅಲ್ಲೇ ಮಾಡುವಂತ ಅವಕಾಶ ಇದೆ. ಮತ್ತು ಎಲ್ಲ ಸಿಂಥೆಟಿಕ್ ಟ್ರ್ಯಾಕು ಅಥವಾ ಬೇರೆ ಬೇರೆ ಆಫೀಸ್ ಕಚೇರಿಗಳಿಗೆ ಎಲ್ಲದಕ್ಕೂ ಕೂಡ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ ಮಾಡುವಷ್ಟು ಸಾಮರ್ಥ್ಯ ಇರೋ ರೀತಿಯಲ್ಲಿ ಮಾಡಿದೆ. ಆ ಧೈರ್ಯದ ಮೇಲೆ ನಾನು ಮಾನ್ಯ ಗೋವಿಂದರಾಜು ಅವರಿಗೆ ಮನವಿಯನ್ನು ಮಾಡಿಕೊಂಡೆ, ನಮ್ಮ ಕೊಡಿ ತುಮಕೂರಿಗೆ ನಾವು ಮಾಡ್ತೇವೆ ಅಂತ. ಅವರು ಬಹಳ ದೊಡ್ಡ ಮನಸ್ಸು ಮಾಡಿ, ಹೌದು ತುಮಕೂರಿನವರಿಗೆ ಸ್ವಲ್ಪ ಸಾಮರ್ಥ್ಯ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ, ಒಲಿಂಪಿಕ್ ಅಸೋಸಿಯೇಷನ್ಗೆ ಮತ್ತು ನಮ್ಮ ಕ್ರೀಡಾ ಇಲಾಖೆ, ಯುವ ಸಬಲೀಕರಣ ಇಲಾಖೆ ಕೂಡ ಇವತ್ತು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ.